ಓ ಮಗಳೇ ತ್ರಿಭುವನದ ಮಹಾರೇ ಅಮ್ಮಾರತಿ ಸ್ವಾಮಿ ನಾರದರೆ ಮನ್ಮಥನಿಗೆ ನಿನ್ನನ್ನು ಕೇಳಲು ದ್ರೌಪದಿಯು ಬಂದಿದ್ದರೆ ನಾರದರೆ ನಿನ್ನ ತಂದೆಯಾದ ಕಮಲರಾಜನು ಕೃಷ್ಣನನ್ನು ಪರೀಪರಿಯಿಂದ ನಿಂದಿಸಿ ದ್ರೌಪದಿಯನ್ನು ಪುರವನ್ನು ಬಿಟ್ಟು ತಪ್ಪಿಸಿದನು. ಇಂಥ ಕಾರ್ಯವನ್ನು ಮಾಡಿರುವನೇ ನಾರಾಯಣ ನಾರಾಯಣ. ಅದೇ ಸಮಯಕ್ಕೆ ನಾವು ಅಲ್ಲಿಗೆ ಹೋಗಲಾಗಿ ವೀರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ದ್ರೌಪದಿ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ನಮ್ಮ ಮೈಯೊಳಗಿರೋ ದೆವ್ವವೆಲ್ಲ ಬಿಟ್ಟು ಹೋಯಿತು. ಸಮಯ ಸ್ವಾಮಿ ನಾರದರೆ ಇನ್ನು ಮೇಲೆ ಮನ್ಮಥನ ಆಸೆಯನ್ನು ಬಿಡು. ಯಜ್ಞೋಚಿತ ಒಬ್ಬ ರಾಜಪುತ್ರನ ಹೆಂಡತಿಯಾಗಿ ಬಾಳುವುದೇ ನಿನ್ನ ದೈವವಾಗಿದೆ. ದಾರ ಮಾಡುವುದೇನು? ಮನ್ಮಥನ ಆಸೆಯನ್ನು ಬಿಡು ಮಗಳೇ, ನನಗೆ ಅಪ್ಪಣೆಯನ್ನು ಕೊಡು ಈಗಲೇ. ಸ್ವಾಮಿ ನಾರದರೆ ಅಮ್ಮಾರತಿ ಈ ಸಂಗತಿಯನ್ನು ನಮ್ಮ ತಂದೆಯಾದ ಕಮಲರಾಜ ಚಕ್ರವರ್ತಿ ಬಳಿಗೆ ಹೋಗಿ ಕೇಳುವೆನು. ನೀವಿನ್ನ ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಕಮಲ ನಯನ ಪೀತಾಂಬರಧಾರೆ ಕಮಲ ನಯನ ಪೀತಾಂಬರಧಾರೆ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ದೇವ ನಟನ ಪಾಲ ಮಂಗಳವಾಗಲಿ ಏಲಕ್ಕಿಯಳಮ್ಮ ಮಗಳೇ. ನಿಮ್ಮ ಬಂಧನವನ್ನ ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ನಮ್ಮನೇ ಆಹೋ ಜನಕ, ಸುಂದರವಾದ ಅರಮನೆಯನ್ನು ಬಿಟ್ಟು ಇಲ್ಲಿಗೆ ಯಾತಕ್ಕೆ ಬಂದೆ ಎಂದು ಕೇಳಿದೆಯಾ? ಹೌದು ಮಗಳೇ. ಆಹೋ ಅಪ್ಪಯ್ಯ, ಅಮ್ಮಯ್ಯ, ನೀನು ಎಂತ ಕಾರ್ಯವನ್ನು ಮಾಡಿದೆಯಲ್ಲ ತಂದೆ. ನಾನು ಅಂತ ಕಾರ್ಯವೇನು ಮಾಡಿದವರು ನಂಬರೇ ಹೇಳೋನು ಕೇಳು. ಅದೇನು ತಂದಾಗಿ ಅಮ್ಮಯ್ಯ. ನಿನ್ನ ಕೋಪವೋ ಎಲ್ಲ ಮನಕ್ಕೆ ತಾಪವೋ, ನಿನ್ನ ಕೋಪವೋ ಎಲ್ಲ ಮನಕ್ಕೆ ತಾಪವೋ. ಆಹೋ ಅಪ್ಪಯ್ಯ, ದ್ರೌಪದಿ ನಂದನೆ ದ್ರೌಪದಿಯನ್ನ ಪುರವ ಬೆಟ್ಟ
ದ್ರೌಪದ ನಂದನೆ ದ್ರೌಪದಿಯನ್ನ ಪುರವ ಬೆಟ್ಟ ದಪ್ಪಿಸಿದಂತೆ ಎಷ್ಟು ನಂದ ಆದ ಬಂದನೆ ಎಷ್ಟು ನಂದ ಆದ ಬಂದರೆ ಕರೆಯುತ್ತಾರೋ ಪಿತರೇನು ಕರೆಯುತ್ತಾರೋ ಪಿತರೇನು ನಿನ್ನ ಕೋಪವೋ ಎಲ್ಲ ಮನಸೇ ತಾಪವೋ ನಿನ್ನ ಕೋಪವೋ ಎಲ್ಲ ಮನಸೇ ಅಹೋ ತಂದೆ, ಮಗಳೇ ಹಿಂದಿನ ದಿನ ದ್ರೌಪದಿಯು ಮನ್ಮಥನಿಗೆ ನನ್ನನ್ನು ಕೇಳಲಕ್ಕೆ ಬಂದಿಗಳಂತೆ. ಬಂದಿದ್ದವಳೆಂದರೆ ನಮಗೆ ಏನು ಮಾಡಲ್ಲ ಅಮ್ಮಯ್ಯ. ಅಹೋ ಅಪ್ಪಯ್ಯ, ಅಮ್ಮ ದೇವಿಯೇ ಹಾಗೆಯನ್ನು ಸ್ವಲ್ಪವಾದರೂ ವಿಚಾರಿಸಿ ಕೇಳಬೇಕಾಗಿತ್ತು. ಈ ತುಂಬಿದ ಸಭೆಯಲ್ಲಿ ಪರಿಪರಿಯಿಂದ ಬೈದು ಪುರವನ್ನು ಬಿಟ್ಟು ತಪ್ಪಿಸಿಯಂತೆ. ಮಹಾನವಾಗಿ ತಪ್ಪಿಸಲು ನನ್ನ ಮಗಳೇ. ಎಂತ ಕಾರ್ಯವನ್ನು ಮಾಡಿದೆಯಲ್ಲ ಪಿತನೇ, ಅತಿ ಬಲಾನ್ವಿತನೇ. ಓ ನನ್ನ ಬೆಂಬಲವೊಂದೆಯ ಆದವನರೇ, ನಿನ್ನನ್ನ ನಮಗಲ್ಲ ಕೃಷ್ಣನ ಮಗನಿಗೆ ದ್ರೌಪದಿ ಕೇಳಲು ಮನ್ಮಥನಿಗೆ ಸದನ ಕೊಡುವನೆಂದರು. ಅಮ್ಮಯ್ಯ, ತಂದೆ, ಎಲ್ಲಗೆ ಸರಿ ಬಂದವರಿಗೆ ಮಗಳನ್ನ ಕೊಡುವನೆಂದು ಸಂತೋಷದಿಂದ ಮಾತನಾಡಿದರೆ ಆ ಮಕ್ಕಳಿಗೆ ಸುಟ್ಟಿನ ಸಭೆಯಲ್ಲಿದ್ದು ಎಲ್ಲನ್ನ ಮರ್ಯಾದೆಯ ಕಳೆದು ಬಾಯಿಗೆ ಬಂದಂತೆ ಮಗಳಾಡಿ ಹಿಂದೆ ಮಾತುಗಳನ್ನಾಡಿ ರೂಢಿ ಮಾಡಲು ನಾನು ಕೋಪಗೊಂಡಿರುತ್ತನಾರದೆ ಶಾಸ್ತ್ರದಿಂದ ಭಗವಂತ ಬಿಟ್ಟು ತಪ್ಪಿದರು. ಮಗಳೇ, ಜನಕ, ಇನ್ನು ಮೇಲೆ ನಾವು ಸಣ್ಣ ಪುಟ್ಟೆಯಾದ ದ್ರೌಪದಿ ಬಿಡುವುದಕ್ಕೆ ಮಗಳೇ ನಡೆಯುತ್ತ ಬರಲಿದೆ. ಅಹೋ ಜನಕ, ಹಿಂದಿನ ದಿನ ನನಗೆ ಒಂದು ಮಾತನ್ನು ಕೊಟ್ಟಿರುವೆ. ಹೌದು ಹೌದು ಮಗಳೇ, ಅದು ಏನೆಂದರೆ, ಏನು ಮಾತನಾಡಿದರಂದರೆ ನಿನ್ನ ಮನಸ್ಸಿಗೆ ಬಂದ ಪುರುಷರಿಗೆ ನಿನ್ನನ್ನು ಸ್ನಾನವನ್ನು ಮಾಡುವೆನು ಎಂದು ಹೇಳಿದೆ. ಹೇಳುವನ ಮಗಳೇ. ಅಪ್ಪಯ್ಯ, ಅಮ್ಮಯ್ಯ, ಹೇಗ ನನ್ನ ಮನಸ್ಸಿನಲ್ಲಿ ಮನ್ಮಥನೇ ಇರುವನು, ಆ ಮಾತನಾಡಲು ಸಾಧ್ಯವಿಲ್ಲವೆಂದರೆ ಹೇಳಕ್ಕೆ ಸಾಧ್ಯವಿಲ್ಲ. ನನ್ನ ಮಗನಿಗೆ ಸದನದ ಕೊಡಬದಲನ್ನು ಬಂದರೆ ಅಪ್ಪಯ್ಯ, ಅಮ್ಮಯ್ಯ, ಮನ್ಮಥನೇ ಎನ್ನ ಗಂಡನ ನಿಜವೋ, ಬೇರೆ ರಾಜರ ತಂದೆ ಸಮಾನರು. ಅಂದ್ರೆ ಏನು ಹೇಳಿದ್ರು ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳಲಿಲ್ಲ. ಅಪ್ಪಯ್ಯ, ಬೇರೆ ಪುರುಷರು ನನಗೆ ಬೇಕಿಲ್ಲ. ಎದುರಾಗಿರುವನು ಹೌದು ಮಗಳೇ, ನನ್ನ ಮಾವನಾದ ಶ್ರೀಕೃಷ್ಣನ ನಿನಗೇನು ಮಾಡಿದನು? ನನಗೆ ಬೇಕಾಗಿಲ್ಲವಮ್ಮ ಮಗಳೇ. ಅಪ್ಪಯ್ಯ, ಅಮ್ಮಯ್ಯ, ಬೇಕಾಗಿರೋದು ನನಗೆ. ನಿನಗೆ ಬೇಕಾದರೆ ಈ ಶ್ರೀ ಕಮಲವಾದನಿಗೆ ಬೇಕಾಗಿಲ್ಲವೆಂದರೆ ಜನಕ, ಅಮ್ಮಯ್ಯ, ಮಗಳ ಆಸೆಯನ್ನು ನೆರವೇರಿಸಬೇಕಾದರೆ ಸಂತಾನ ನಿನ್ನ ಕರ್ತವ್ಯವು. ನನ್ನ ಇಷ್ಟದಿಂದ ಬಂದವರಿಗೆ ನಿನ್ನನ್ನು ಕೊಡಬಲು ನನ್ನದೇ ಆ ಮುಳಗೇಡಿಯನ್ನು ಕೊಡುವನಪ್ಪಯ್ಯ. ನಿನಗೆ ಇಷ್ಟ ಬಂದವರಿಗೆ ನನ್ನನ್ನು ಕೊಡುವೆ, ಹೌದು ಮಗಳೇ, ನನಗೆ ಇಷ್ಟವಿರಲಿಲ್ಲ. ಸವರದ ಕೊಡುವನಪ್ಪಯ್ಯ. ಅಪ್ಪಯ್ಯ, ಮನ್ಮಥನೇ ಎನ್ನ ಗಂಡನ ನಿಜವೋ, ಬೇರೆ ರಾಜರ ತಂದೆ ಸಮಾನರು. ಹೊರಿಸಲಾರೆ ಅನ್ನವರನ್ನು, ಹೊರಿಸಲಾರೆ ಅನ್ನವರನ್ನು ಮನ್ಮಥನೊಗೆ ಕರೆದು ಮನ್ಮಥನೊಗೆ ಕರೆದು ನಿನ್ನ ಕೋಪವೋ ನನ್ನ ಮನಕ್ಕೆ ತಾಪವೋ, ನಿನ್ನ ಕೋಪವೋ ನನ್ನ ಮನಕ್ಕೆ ತಾಪವೋ. ಅಹೋ ತಂದೆ, ಹೌದು ಮಗಳೇ, ನೀನು ದ್ರೌಪದಿ ಹಂಬನವರನ್ನು ಬೈದೆಯಲ್ಲ,
ಅದೇ ಏತಕ್ಕೆಂದರೆ ಅದೇ ಅದಕ್ಕೆಂದರೆ ಮನ್ಮಥ ನನ್ನ ಬಿಟ್ಟು ಅನ್ಯ ಪುರುಷರನ್ನು ನನ್ನ ತಂದೆ ಆದ ನಿನ್ನ ಸಮಾನವರೆಂದು ತಿಳಿದುಕೊಳ್ಳುವೆನು ಜನಕ ಜಗದ್ವಿತ್ಯಾತಿ ಕಾಂತಿ ಕನಕ. ಅಹೋ ಎನ್ನ ಮುತ್ತು ಮೋಹನಗಳಿಗೆ ಆಡಮತಿದೇವಿ ಓ ಮನ್ನದಾರ ದ್ವಾರ ಕುಲಗೇಡಿಯ ಕಿಟ್ಟನ ಮಗನ ಮನ್ಮಥನ ಎನ್ನ ಗಂಡನನ್ನು ಎಂತ ಕರ್ಕಟವಾದ ಮಾತನಾಡಿದೆ. ಮಾತನ್ನ ಹೇಳಿರೋಣ ಆಯದ ಪೂಜೆ ತಂದೆ ನಿನ್ನ ಮೆಚ್ಚಿಯ ಮೇಲೆ ಮಾತವನ್ನು ಆಡಿಲ್ಲ ಎಷ್ಟು ಚವಯಾದೆಗೆ ನನ್ನ ಮಗಳಲ್ಲವೇ ಸಣ್ಣಾಕೆಯಾಗಿ ತಂದೆ ತಾಯಿ ಮಾತಿನ ತಿರುಮಲನ್ನು ಮುಟ್ಟಿಗಿಂತ ಬೋಧನೆಯನ್ನು ಧಾರವಾಗಿಸಿದರು. ಎನ್ನಾಗ ಸರಿ ಬರದ ಅದನ್ನು ಬೆಲ್ಲ ಕಿಟ್ಟನ ಸುದ್ದಿಯನ್ನು ಈ ಸಭೆಯಲ್ಲಿ ನಿಂತು ಎತ್ತನಾಡ ನಡೆಯೇ ಉತ್ತಮ. ಸಮವಯಸ್ಕರಾದ ರಾಜಪುತ್ರರ ಪೈಕಿ ನಿನಗೆ ಇಷ್ಟವಾದ ವಿಗ್ರಹವನ್ನು ಮಾಡಿಕೊ. ನಿಮ್ಮ ಮಾತಿನಂತೆ ಚಿತ್ರಪಟಗಳನ್ನು ಸರಿದುಕೊಂಡು ಇಷ್ಟವಾರಿ ಅಮ್ಮಯ್ಯ ಎನ್ನ ಕೊನೆಯ ಮೇಲೆ ಹೋದನು. ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬೇಡ. ಚಿತ್ರಪಟಗಳನ್ನು ತಂದುಕೊಂಡು ಬಂದಿದೆ. ನಾನು ಸಮಣದ ಮನ್ಮಥನ ಆದಿಯನ್ನು ಬಿಡಲು ಎನ್ನ ಮನಕ್ಕೆ ಆನಂದ ಉಂಟು ಮಾಡಲು ಸಾರದೆ ಜನಕ ಚಿತ್ರಪಟಗಳನ್ನು ತರಿಸಿಕೊಡುವೆಯಾ? ನನಗೆ ನನಗೆ ಬೇಕಾಗಿಲ್ವಲ್ವ? ನನಗೆ ಮನ್ಮಥನೇ ಬೇಕು. ಮನ್ಮಥ ಆ ಮಾತು ಎಂದಿಗೆ ಸಾಧ್ಯವಲ್ಲ ನನ್ನಲ್ಲಿ. ಏಕೆ ಕೊಡವ ಪುತ್ರನಿಗೆ ಕೊಡಬರುವ ಮಗಳೇ ಅವರಿಗೆ ಮಾತ್ರ ಕೊಡಬದಲ್ಲಮ್ಮಯ್ಯ. ನಾನು ಮಾಡಿಕೊಳ್ಳುವುದು ನಾನು ಎಂದಿಗೂ ಕೊಡಬದಲ್ಲ ನಂದನಿ. ತಂದೆ ಅಮ್ಮಯ್ಯ ಏಕೆ ತರಿಸುವೆ ಚಿತ್ರಪಟಗಳ ಅಹೋ ತಂದೆ ಸುಮ್ಮನೆ ದಾವಿತು ಪಟ್ಟು ಚಿತ್ರಪಟಗಳನ್ನು ಹೇಗೆ ತರಿಸಿವೆ? ಸರ್ವತಾ ತರಸವನೆಂದರೆ ತಂದೆ ಅಮ್ಮಯ್ಯ ನನಗೆ ಪ್ರೀತಿಯಿಂದ ಪ್ರಿಯನೇ ಮನ್ಮಥನು. ಮನ್ಮಥನನ್ನು ಕರೆಸು ಲಗ್ನದ ಕಾರ್ಯವನ್ನು ನಡೆಸು ಕಂಡೆಯ ಜನಕ. ಅಹೋ ಎನ್ನ ಮುತ್ತು ಮೋಹ. ಅಹೋ ಅಮ್ಮ ರತಿದೇವಿ ನಿಮಗೆ ನೆಟ್ಟಗೆ ಮಾತನಾಡಲಕ್ಕೆ ಬಾರದು. ಇಷ್ಟು ಚೆನ್ನಾಗಿ ಬರ್ತೀವಿ ತಂದೆ ತಾಯಿಗಳ ಬೇಡವನ್ನು ಮಾತಿನಂತೆ ಸಾಧಿಸುವ ಮೂರ್ಖರೇ ನಿನಗೆ ಎಷ್ಟು ತಿಳಿದಿದ್ದು ಬಳಿರೇ ಎಮ್ಮೆಗೆ ಸರಿ ಬರುವ ಕಳ್ಳ ಕುಟ್ಟನ ಸುದ್ದಿಯನ್ನು ಎತ್ತಿದರೆ ತಕ್ಷಣ ಮೇಲದಿಂದ ಕಾಲಿನ ಬಿಡದೆ ಗೆಲ್ಲದೆ ತಿರುಗಿ ದಿನಕ್ಕೆ ದುಪ್ಪರ ದಪ್ಪಡದಿಂದ ಅಪ್ಪಾರ್ಥ ಮಾಡಿದರೆ ನೀನು ಸೊತ್ತರ ಚಿಂತೆಯಿಲ್ಲ. ಒಂದೇ ಆಟವನ್ನು ಸಾಧಿಸಬೇಡ. ಈ ಬಾಲಕಿಗೆ ನಾನು ಎಷ್ಟು ಹೇಳದಂತ ಮೂರ್ಖತನವನ್ನು ಬಿಟ್ಟಾಗಿ ಆಗಲಿಲ್ಲ. ಈ ಬಾಲಕಿಗೆ ಬುದ್ಧಿ ಹೇಳುವುದಕ್ಕೆ ಎಲ್ಲ ಅಂತಃಪುರದಲ್ಲಿ ಇರುವ ಎಲ್ಲ ಖಾಲಿಯಾದ ಗಮನಗತಿಯನ್ನು ಈ ಸಭೆಗೆ ತಿಳಿದುಕೊಳ್ಳುವುದಕ್ಕೆ ಸಾಲದೆ ಹೋಗಲಿರೋ ಯಾವದಿ ಹಂಗೆ ಅಮ್ಮ ತಂದೆ ಮಗಳಿಗೆ ಫುಲ್ಲು ಜಗಳ ಬಿದ್ದು ಬಿಡತ್ತೆ ನಾಳ. ಐಶ್ವರ್ಯ ಮತ್ತು ಮೇಲೆ ಕೇಳೇ ಕಾಂತೆ ಅಂತಃಪುರದಲ್ಲಿರುವ ಈ ನಮ್ಮನೆಯ ಗುಣಗೇಡಿಯ ಗೊಲ್ಲ ಕೃಷ್ಣನ ಮಗನಾದ ಮನ್ಮಥನ ಇನ ಹಾನ್ಯರನ್ನ ಗ್ರಹವಾಗಬದಲ್ಲವೆಂದು ಒಂದೇ ಈ ಮಗನಿಗೆ ಬುದ್ಧಿಯನ್ನು ಕೇಳು. ನಿನ್ನ ಮಾತೆಯನ್ನು ಆದರ ಕೇಳ ಆ ಮನ್ಮಥನ ಆದೆಯನ್ನು ಬಿಡಿದ ಕಾಂತೆ ಹೇಳಂತೆ ಅಮ್ಮ ಹೆಂಗ ಒಂದಿಕೆ ಮಾಡ್ಕೊಂಡು ಕೊಡ್ರಂಗೆ ವಾತಾವರಣ ದೇಶದಲ್ಲಿ ಇವಾಗ. ಅಮ್ಮ ಜನನೇ ತಂದೆ ತಾಯಿಗಳ ಮಾತನ್ನು ಮೀರಿ ಮನ್ಮಥನೇ ಎನ್ನ ಗಂಡನೆಂದು ಏತಕ್ಕೆ ಆಟ ಸಾಧಿಸಿ ನಿಮ್ಮ ತಂದೆಯ ಮಾತಿನಂತೆ ನಡೆಯಮ್ಮ ಮಗಳೇ ಮಾಡಬೇಡ ಇಷ್ಟೆಲ್ಲ ರಗಳೆ.
ಅಮ್ಮ ಜನನೇ, ಅಮ್ಮ ಮಗಳೇ, ನೀವು ಎಷ್ಟು ಮಂದಿ ಹೇಳಿದರೋ ಮನ್ಮಥ ನನ್ನ ಬಿಟ್ಟು ಅನ್ಯ ಪುರುಷರನ್ನು ನಾನು ಸರ್ವತಾ ಮಾಡಿಕೊಳ್ಳುವುದಿಲ್ಲ. ತಾಯಿ ಪ್ರತಿಯತದಿರುವಾಯಿ. ಕಾಂತ ಹೇಳುವಿನ ಕೇಳು. ಅದೇನು ತಮ್ಮಾಗಿ ಹೇಳು ಸುಂದರ. ಎನ್ನ ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆ ನೀ ಮಹಾದೇವ. ಎನ್ನ ಕೈ ಹಿಡಿದ ಪತಿ ದೇವ, ಎನ್ನ ಬಾಳಿಗೆ ನೀ ಮಹಾದೇವ. ನೀನೊಂದು ಬಗೆದರೆ ದೈವ, ಮತ್ತೊಂದು ಬಗೆಯ ಪ್ರಭಾವ. ಬ್ರಹ್ಮಾವರವನು ಬದಲಿಪನಾರು, ಬೀಳಲಿಲ್ಲ ರತಿ ತನ್ನ ಮಠವ, ಬೀಳಲಿಲ್ಲ ರತಿ ತನ್ನ ನಾನು ಎಷ್ಟು ವಿಧದಿಂದ ಹೇಳಿದರೂ ನನ್ನ ಮುದ್ದು ಮಗಳು ಒಂದೇಟವನ್ನು ಹಿಡಿದರು. ಈಗಲೇ ದ್ರೌಪದಿಯನ್ನು ಕರೆಸಿ ಮನ್ಮಥನನ್ನು ಕರೆಸಿ ಲಗ್ನವನ್ನು ಮಾಡಿಕೊಡು ಕಾಂತ ಮಹಾಗುಣವಂತ. ಉತ್ಕಳ ಆ ಗೊಂದಲ ಸುದ್ದಿಯನ್ನು ಏಳಬದಕ್ಕೆ ನಿಮ್ಮನ್ನು ಈ ಸಭೆಗೆ ಕರೆದಿರಬೇಡ. ಈ ಸುದ್ದಿಯನ್ನು ಬಿಟ್ಟು ನಿಮ್ಮ ಇಟ್ಟ ಏನಿರುವುದು ಬೇಡ ಕೊಡವರು. ಇನ್ನು ಮೇಲೆ ಕಲ್ಲ ಸುಳ್ಳ ಕುಲಕೇಡಿಯ ಚಿತ್ತದ ಹೊರತನ ಸುದ್ದಿಯನ್ನು ಬಿಡುವ ಅರ್ಥರೂಪದ ನಡೆಯೇ ಉತ್ಕಳ. ಕನಕ ಹೇಳುವನು ಕೇಳು. ಜನಕ ಕೇಳು ಎನ್ನ ನುಡಿಯ, ಜನಕ ಕೇಳು ಎನ್ನಯ ಏತ ನುಡಿಯ. ತಂದೆ ಚೆನ್ನಾಗಿ ಕೇಳು. ಜನಕ ಕೇಳು ಎನ್ನ ನುಡಿಯ, ಜನಕ ಜನಕ
ತಿಳಿದು ಬಿಡು ಮಜಾ ಬರ್ತೀನಿ ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಬಲರಾಮರೇ ನನಗೆ ಮಾವಂದಿರು, ರುಕ್ಮಿಣಿ ರೇವತಿಯರೇ ನನಗೆ ಹತ್ಯವರು. ಇದರಂತೆ ಹಿತ್ತ ಜನಕ ಆಗುವುದೋ ಎನ್ನ ಮನಸ್ಸಿಗೆ ಸಾರ್ಥಕ. ನಿಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನ ಕೇಳಿ ನನಗೆ ಸಂತೋಷವಾಗಿದೆ. ಹೇಳಿದ್ರೆ ಕಡೆಯಲ್ಲಿ ಇಬ್ಬರು ಒಂದಾಗ್ಬಿಟ್ರು. ಈಗ ನಾನು ಕರೆದರೆ ಆ ತಾಯಿ ಬರುತ್ತದೆ, ಜಾಗ್ರತೆಯಿಂದ ಆ ತಾಯಿ ಜನಗಳಿಗೆ ಬರಿ ಬರುತ್ತದೆ. ಮನಗರಿಂದ ನಮ್ಮ ಮಕ್ಕಳಿಗೆ ಕರೆದುಕೊಂಡು ಬಾರಮ್ಮ ಅಂದಿದೆ. ಜೀರ್ಣವಾಗಿ ಹೋಗಿರುವ ಬಡಿ ಜನಗಳಿಗೆ ಬರಿ ಬರಿಯಿಂದ ಬೇಕು. ಮನಗರಿಗೆ ನಮ್ಮ ಮಕ್ಕಳಿಗೆ ಕರೆದುಕೊಂಡು ಈ ಕೆಲಸವನ್ನು ನೀನು ಮಾಡಲೇಬೇಕು. ಜಾಗ್ರತೆಯಿಂದ ಹೋಗಿ ಬಾರಮ್ಮ ನನ್ನ ಸುದ್ದಿ. ನಿನ್ನ ಇಷ್ಟದಂತೆ ಆಗಲಿ ತಂದೆ. ಇವಳ ತಂದೆಯ ಮಾಡಿದ ಮರ್ಯಾದೆಯೇ ಸಾಕು. ಅಮ್ಮ ನೀ ಆ ತಾಡದ ಮಾತಿಗೆ ಅರ್ಧ ಗಂಟೆ ಆಯ್ತು ಮತ್ತೆ ನಿಂತ್ಕೊಂಡು ಬಂದಾನ ಕರ್ಕೊಂಡ್ ಬಂದಿನಿ ನಾನು ಅಮ್ಮನ್ನ. ಮತ್ತು ಇವಳ ಗಡುವೆ ನಮಗೆ ನಮ್ಗೆ ಆಗ್ಬೇಕು ನಡಂಗೆ ಅಮ್ಮ, ಎಣ್ಣೆ ಬೇಡ ನಮಗೆ. ಅಮ್ಮ ದ್ರೌಪದಿ ನಿಲ್ಲು. ನಾನು ರತಿಗೆ ಬಂದಿರುವನು, ಎನ್ನ ಮುಖವನ್ನು ನೋಡಿ ನಮ್ಮ ಹರ ಮಂದಿರಕ್ಕೆ ಬಾ ತಾಯಿ, ಸೌಖ್ಯ ಪ್ರದಾಯ. ಅಮ್ಮಂಗ್ ಬರ್ತಾಳಮ್ಮ, ಗಡಬಡಿಸಿದಿ ಬಂದಾಳ. ಅಮ್ಮ ಹರತಿ, ಅಮ್ಮ ದ್ರೌಪದಿ, ಮನ್ಮಥನಿಗೆ ನಿನ್ನನ್ನು ಕೇಳಲು ಬಂದರೆ ನಿಮ್ಮ ತಂದೆಯು ತುಂಬಿದ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡಿದ ಎನ್ನ ಕರೆ ಪಿಡಿದು ದಬ್ಬಿಸಿದ. ನಾನು ಸರ್ವತಾ ಬರಲಾರೆ ಮಗಳೇ, ಮಾಡಬೇಡ ನಿನಗಳೇ. ಅಮ್ಮ ದ್ರೌಪದಿ, ಅಮ್ಮ ಹರತಿ, ಮನ್ಮಥನೇ ನನ್ನ ಗಂಡನೆಂದು ಬ್ರಹ್ಮಲಿಖಿತ ಇರುವುದು. ಇದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಎನ್ನ ಮುಖವನ್ನು ನೋಡಿ ನಮ್ಮ ಹರ ಮಂದಿರಕ್ಕೆ ಬಾ, ಕಂಡೆಯಾ ದ್ರೌಪದಿ? ಅಮ್ಮ ಹರತಿ, ಅಮ್ಮ ದ್ರೌಪದಿ, ನಿನ್ನ ಮುಖವನ್ನು ನೋಡಿ ನಿನ್ನ ಮಂದಿರಕ್ಕೆ ಬರುವೆನು. ಹೋಗೋಣ ಬಾರಮ್ಮ ಪುತ್ರಿ. ಆಗುವ ಜನಕ, ಯಾವ್ದಮ್ಮ? ನಿನ್ನ ಇಷ್ಟದಂತೆ ದ್ರೌಪದಿ ಅಮ್ಮನವರನ್ನು ಕಳೆದುಕೊಂಡು ಬಂದಿರುವೆನು. ಕರೆದುಕೊಂಡು ಬಂದಿದ್ದೀವಿ ಆನಂದರಿ. ಹೌದು ತಂದೆ, ಆ ತಾಯಿಗೆ ಮರ್ಯಾದೆಯನ್ನು ಕೊಟ್ಟು ಕಳಿಸಿಕೊಡು, ಕಂಡೆಯಾ ಜನಕ? ಅಮ್ಮ ದ್ರೌಪದ ನಂದರಿಯಾದ ದ್ರೌಪದಿ ಎನ್ನಮ್ಮ ಕಾಪಾಡು ಎನ್ನ ಎಮ್ಮ ಇವಾಗ ಏನ್ ಬರ್ತಾಳೆ? ಶಮ್ಮಮ್ಮ ಶಟಕ ಮುಟ್ಟಾಳಿ ನಾಡದ ಮಾತಿಗೆ. ಎಮ್ಮ ಸುಂದರ ಕುಮಾರಿ ಆದರದಿ ದೇವಿ ಎನ್ನ ಇದರಿಂದ ಮನ್ನದಲ್ಲಿ ಕೊಟ್ಟು ಲಗ್ನವನ್ನು ಮಾಡಿಕೊಡುವರು. ಅಮ್ಮಯ್ಯ, ಜಾಗ್ರತೆಯಿಂದ ನಿಮ್ಮ ಅಣ್ಣಂದಿರಾದ ಶ್ರೀಕೃಷ್ಣ ಬಲರಾಮರನ್ನ ಕರೆದುಕೊಂಡ ನಾಳಿನ ಉದಯಕ್ಕೆ ತಾವು ಎಲ್ಲರೂ ಇಲ್ಲಿಗೆ ಬಂದಿದ್ದ ದ್ರೌಪದಿ. ಇದೇ ಜಾಗದಲ್ಲಿ ಕಡಬಡ ವರದಕ್ಷಿಣೆ ಕೇಳಿಬಿಡ. ಅಮರ ಚಕ್ರವರ್ತಿ, ಅಮ್ಮ ಪಾಂಚಾಲಿ ಏನು ಹೇಳಿದೆ? ಮಗಳ ಕೊಡುವರೆಂದು ಹೇಳಿದವನು ಪಾಂಚಾಲಿ. ಯಾರಿಗೆ ಕೊಡುವೆ? ಮನ್ಮಥನಿಗೆ ಕೊಡುವರೆಂದು ಇವಾಗ ಹೆಂಗ್ ಮಾಡ್ಕೊಂತಾಳ? ನಿನ್ನ ಮಗಳು ನನಗೆ ಬೇಕಾಗಿಲ್ಲ. ಪಾಂಚಾಲಿ ಬಾಯಿಗೆ ಬಂದಂತೆ ಮಾತನಾಡಿದೆಯಲ್ಲ. ಯಾವ್ದಮ್ಮ ಏನಾದ್ರು ಸುಧಾರಿಸಿ ಯಾವಾಗ? ನಿಮ್ಮ ಮಗಳು ನನಗೆ ಬೇಕಾಗಿಲ್ಲ. ಮಗಳ ಪೂರ್ವ ಜನ್ಮದ ವೃತ್ತಾಂತ ಹೇಳಿದ ತಕ್ಷಣ ನಿಮಗೆ ಮಗಳನ್ನು ಕೊಟ್ಟಿದವನು ಪಾಂಚಾಲಿ. ಅಣ್ಣಯ್ಯ, ನಾಳಿನ ಉದಯಕ್ಕೆ ನಾವು ಸರ್ವರು ಲಗ್ನಕ್ಕೆ ಬರುವೆವು. ನಾನು ಹೋಗಿ ಬರುವೆನು, ನನಗೆ ಅಪ್ಪಣೆಯನ್ನು ದಯಪಾಲಿಸು. ಸಂತೋಷದಿಂದ ಹೋಗಿ ಬಾರಮ್ಮ ಧ್ರುಪದರಂದರೆ ಮದುವೆ ರೆಡಿ ಮಾಡ್ಕೊಂಡ್ ಜಪ 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 ಹೋಗ್ತಾನಪ್ಪ. ಟಿ ರಂಗಾರೆಡ್ಡಿ ಇವರು ಇದೇ ನಾಟಕದಲ್ಲಿ ಕಮಲಮ್ಮಕ್ಕ ಅವರಿಗೆ 51 ರೂಪಾಯಿ, ಲಕ್ಷ್ಮಕ್ಕ ಅವರಿಗೆ 51 ರೂಪಾಯಿ ಮತ್ತು ಉಮಾಕ್ಕ ಅವರಿಗೆ 51 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಾನು ಹೇಗೆ ಮಾಡಲು? ಹಾ, ಕನ್ನಕ್ಕೆ ಹೋದ ದ್ರೌಪದಿಗೆ ಕನ್ನೆಯ ಸರಿಯಿತು ನಿನ್ನ ತಕನಾದ ಹೆಣ್ಣಗೆ ಎಂಥ ಚಿಂತೆಯನ್ನು ಉಂಟು ಮಾಡಿದನು. ಅಯ್ಯೋ ಎಲ್ಲ ಭಾರತಿ ದೇವಾ, ವಚನ ಭ್ರಷ್ಟನಾಗಿ ಈ ಜನರಿಗೆ ಸರ್ವತ ಮುಖ ತೋರಿಸಲಾಗದು. ನಾವು ದೊಡ್ಡ ಪರ್ವತವನ್ನೇರಿ ಬಿಟ್ಟು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಈ ಸುದ್ದಿಯನ್ನು ದಾರ ಮುಂದೆ ಹೇಳಬೇಡ ಸಾರಥಿ, ಹೋಗುವೆನೋ ನಿಮ್ಮ ಇಷ್ಟದಂತಾಗಲಿ ದೇವಾ.
ಸುಮ್ಮನೆ ಯಾರ ದ್ರೌಪದಿ, ಅಣ್ಣಯ್ಯ ನಾನು ನಿನ್ನ ಮಾರ್ಗವನ್ನೇ ಗುರುತಿಸುತ್ತಲಿದ್ದೆ. ತಂಗಿ, ಅಣ್ಣಯ್ಯ ನಿನ್ನ ಮುಖ ಭಾವವು ನೋಡಿದರೆ ನೀನು ಹೋದ ಕಾರ್ಯವು ಅನುಕೂಲಿಸಿದಂತೆ ಕಾಣುತ್ತದೆ. ಸರ್ವ ವಿಷಯ ಸಾಧನವಾಗಿ ತಿಳಿಸು ಎನ್ನ ಅನುಮಾನ ಬಿಡಿಸು. ತಂಗಿ ವರಮಂಗಳಾಗಿ. ಅಣ್ಣಯ್ಯ ತಂಗಿ, ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ನಾರದರ ಹೇಳಿಕೆಯಂತೆ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಗೊತ್ತು ಮಾಡಿಕೊಂಡು ಬಂದಿದ್ದೇನೆ. ಹಾ. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಸಾರಥಿ, ಈ ತಂಗಿಯ ಸಾಹಸವನ್ನು ನೋಡಿದೆಯಾ? ನೋಡಿದ್ದೀನಿ ದೇವ. ಜನಗೆ ನಿಲಕದಂತ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದಿರುವಳು. ಫಲೇ ತಂಗಿ, ಅಣ್ಣಯ್ಯ ನಿನ್ನ ಸಮಾನ ಧೈರ್ಯ ಸಾಹಸದಲ್ಲಿ ತ್ರಿಲೋಕದಲ್ಲಿ ಯಾರೂ ಇಲ್ಲ. ನೀನೇ ಎನ್ನ ಪ್ರಾಣ ರಕ್ಷಣೆ ಮಾಡಿದು, ನೀನೇ ಎನ್ನ ಆತ್ಮ ಬಂಧು, ನೀನೇ ಎನ್ನ ಕಲ್ಪ ವೃಕ್ಷ, ನೀನೇ ಎನ್ನ ಸೌಭಾಗ್ಯದ ಲಕ್ಷ್ಮಿ. ನಿನ್ನ ಪ್ರಕಾರ ಎಷ್ಟು ಹೋಲಿಸಿದರೂ ತೀರದು. ಇದ್ದರೆ ನಿನ್ನಂಥ ತಂಗಿಯೂ ಇರಬೇಕು. ಭಾಪುರಿಯ ಭೂಪತಿಗಳಾದ ಪಾಂಡವರ ಪತ್ನಿಯಾದ ದ್ರೌಪದಿ ತಡಮಾಡದ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ದ್ರುಪದನಂದನಿ, ಹೋಗಲಿ ಬೇಗನೆ. ಅಣ್ಣಯ್ಯ ಹಂಗೆ ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾ ಎಂದು ಹೇಳಿದೆಯಲ್ಲ. ಹಾ ಅಯ್ಯೋ, ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದಿರುವೆನು. ಹಾ ನಾನು ಹೋದ ಕೂಡಲೇ ಕಾಂತನ ಕ್ರೋಧವನ್ನು ತಾಳಿ ನನ್ನ ಶಿರಚ್ಛೇದನ ಮಾಡುವನೂ ಏನು? ಅಯ್ಯೋ, ನನಗೆ ಭಯವಾಗುತ್ತಿರುವುದು. ಶ್ರೀಪತಿ ತಿಳಿಸು ಮುಂದಿನ ಸಂಗತಿ. ತಂಗಿಯಾದ ದ್ರುಪದನಂದನೆ, ಅಣ್ಣಯ್ಯ ಅರ್ಜುನನು ಶಿರಚ್ಛೇದನ ಮಾಡುವನೆಂದು ಹೇಳಿದೆಯಲ್ಲ. ಹೌದು ಅಣ್ಣಯ್ಯ. ಈ ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ತಡ ಮಾಡದ ಹೋಗುವುದರೊಳಗೆ ಗರುಡ ರಾಜನ ಕೂಡ ಲಗ್ನ ಪತ್ರವನ್ನು ತೀವ್ರವಾಗಿ ಅಲ್ಲಿಗೆ ಮುಟ್ಟಿಸಿವೆ. ನೀನು ಕಳವಳ ಪಡೆದ ಕಣ್ಣೀರು ಸುರಿಸದ ಕಾಂತನನ್ನು ಕಾಣುವರೆ ದ್ರುಪದ ಸಂಜಾತೆ ಬಿಡುವುದಿಲ್ಲ ಭ್ರಾಂತೆ. ನಿನಗೆ ವಿಜಯವಾಗಲಿ, ಹೋಗಿ ಬಾರಮ್ಮ ತಂಗಿ ವರಮಂಗಳಾಗಿದೆ. ತಾಲೂಕು ಆಫೀಸ್ ಯಂಕೋಬ ಇವರು ಇದೇ ನಾಟಕದಲ್ಲಿ ಮ್ಯಾನೇಜರ್ ಆದಂತಹ ನೀಲ್ಕಂಠಪ್ಪನವರಿಗೆ 101 ರೂಪಾಯಿ ಮತ್ತು ಗುರುಪಾದಪ್ಪ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಯ್ಯೋ, ಎನ್ನ ಕರುಣ ಏಕಾಂತದಲ್ಲೇ ಮಲಗಬಿಟ್ಟು ಎಲ್ಲಿಗೆ ಹೋಗಬಹುದು? ಈ ಅರ್ಧರಾತ್ರಿಯಲ್ಲಿ ಹೊರಗಡೆ ಹೋಗುವುದಕ್ಕೆ ಅಂತ ಎಂತ ಕೆಲಸವನ್ನು ಮಾಡಿದವಲ್ಲ. ಹೌದು ದೇವ. ಗುಂಡೆಯನ್ನು ಏನು ಮಾಡಿದರು? ಈಗ ಬರಲಿ ಕಂಡು ಮಾಡುವ ಈ ಕಚ್ಚದಿಂದ ಕೆಳಕೊಂಡು ಕೆಳಗೆ ಬಿಡಬೇಡ ಸಾರಥಿ. ಚಂಡವಿಂಧ್ರನಸುತ ತ್ರಿಲೋಕಕ್ಕೆ ಗಂಡ ಭಕ್ತನೊಬ್ಬ ಭಯವಿಲ್ಲದ ಸಕ್ಕಿದ ಪುಂಡರೀಗಳಂತೆ ಮದನ್ಮತ್ತಳಾಗಿ ಗಂಡನಿಗೆ ಬೆಕ್ಕು ಹಚ್ಚು ಹಾಸಿಗಲ್ಲ ಮಲಗ ಮನದೋಳ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಜೀವನಿಗೆ ಈ ವಂಚಗಳನ್ನು ನಾನು ಏನು ಮಾಡಲಿ? ನಮ್ಮ ಮರ್ಯಾದೆಯನ್ನು ಹಾಳು ಮಾಡಿಬಿಟ್ಟರು. ಹೌದು ದೇವ. ಈಚಳೆ ಪರಮಘಾತಕಳೆ, ಇನ್ನು ಮೇಲೆ ನಿನ್ನ ಮುಖವನ್ನು ಧರ್ಮರಾಜನು ಹೇಗೆ ನೋಡಬೇಕು? ನಾನು ಈಚಳೆ ಅಪರಾಧವೆಂಬ ಲಂಕೆಯನ್ನು ನಾನು ಹೇಗೆ ಶಾಂತಿ ಮಾಡಿಕೊಳ್ಳಲಿ? ಜಾಗ್ರತೆಗೆಂಬ ಚಂದ್ರೋಜವನ್ನು ಹಟ್ಟಿಗೆಲ್ಲದ ಇವಳನ್ನು ಅಡ್ಡ ಕಡೆದ ಕಣ್ಣುಗುಟ್ಟಗಳ ಕಡೆಗೆ ತೆಗೆದುಕೊಟ್ಟು ಭೂಮಿಗೆ ತಪ್ಪಡಲ್ಲಂದು ಅಪ್ಪಳಿಸಿ ಹೊಡೆಯುವೆ. ನಿನ್ನ ಕೋಪವನ್ನು ಸೈರಿಸಿ ವಲ್ಲಭ. ಎಷ್ಟು ಮಾತ್ರ ಪ್ರಾಣೇಶನೇ ಕೇಳು
ಕೋಪವನ್ನು ಸೈರಿಸುವಲ್ಲವ ಹೇಳಿದನೆ ಕೇಳು. ವೀರಾಗ್ರಣಿಯಾದ ಪಾತ್ರ ಕೊಲ್ಲದಿರು ನನ್ನನ್ನು ವ್ಯರ್ಥ. ಅಣ್ಣನಾದ ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡುವೆನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ಕನ್ನೆ ದೊರೆಯದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದನು. ಕಾಂತ, ನಿನಗೆ ನಿದ್ರೆ ಭಂಗ ಮಾಡಬಾರದೆಂದು ಕಮಲಾವತಿಗೆ ಹೋಗಿ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬಂದಿದ್ದೇನೆ. ನನ್ನನ್ನು ಸರ್ವತಾ ಕೊಲ್ಲಬೇಡ ಕಾಂತ, ಗುಣವಂತ. ಪಾಂಚಾಲಿ ವೈಮಾಲೆ ಉಲ್ಲರಾಜನಾದ ಶ್ರೀಕೃಷ್ಣನಲ್ಲಿಗೆ ಹೋಗಿದ್ದ ನನ್ನ ಎಲ್ಲವ ಸತ್ಯ ಭಗವಂತರೇ, ಕಾಂತ, ಮಾತು ಬಂದದೆ ಹೇಗೆ? 14 ಲೋಕಕ್ಕೆ ಸಂರಕ್ಷಣ ಕರ್ತನಾದ ಶ್ರೀಕೃಷ್ಣನಿಗೆ ಕನ್ನೆ ದೊರೆಯಲೇ? ಏನಾಗಿಲ್ಲ ಕುತ್ಕೊಳ್ರಿ, ಏನಾಗಿಲ್ಲ ಕುತ್ಕೊಳ್ರಪ್ಪ, ಏನಾಗಿಲ್ಲ ಕುತ್ಕೊಳ್ರ, ಏನಾಗಿಲ್ಲ ಕುತ್ಕೊಳ್ರಿ, ಏನಾಗಿಲ್ಲ ಕುತ್ಕೊಳ್ರ, ಕುತ್ಕೊಳ್ರಪ್ಪ, ಕುತ್ಕೊಳ್ರ. ಏನಿಲ್ಲ, ಪೊಲೀಸರು ಬಂದ್ರೆ ಕುತ್ಕೊಳ್ರಿ, ಏನಾಗಿಲ್ಲ ಕುತ್ಕೊಳ್ರ, ಪಯಪ್ಪ ಕುತ್ಕೊಳ್ರ. SI ಬಂದಾರ ಕುತ್ಕೊಳ್ರ, ಪೊಲೀಸರು ಬಂದಾರ ಕುತ್ಕೊಳ್ರಣ, ದಯವಿಟ್ಟು ಹೋಗ್ಬೇಡ್ರ ಪಯಪ್ಪ. ಏನ್ ಸೇರಿರೋದು ಗೊತ್ತರ ಟಕ್ಕತನವನ್ನು ಬಂದಿಯ ಎಲ್ಲದ ತಂಟೆಯನ್ನು ಹತ್ತಿಯನ್ನು ಮಂಗದರಿ ಧರ್ಮದ ಪುರಾಣವನ್ನು ಬಿದ್ದವರ ಹಣೆ ಕಾಂತ, ಮಕ್ಕಳೇ, ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆಯೇ ಇಲ್ಲವೇ? ಹೇಳಿದರೆ ಕೇಳು. ಕಮಲ ರಾಜನ ಸುತೆಯ ಜಾಣಿ
ಕರೆಪಿಡಿದು ಗರ್ಭಿಸಿದ. ಕಾಂತ, ಕೊನೆಗೆ ರತಿಯ ಪೂರ್ವ ಜನ್ಮದ ವಿಚಾರವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ಕೊಟ್ಟನು. ನಿನ್ನ ಪಾದ ಸಾಕ್ಷಿಯಾಗಿ ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ನನ್ನನ್ನು ಸರ್ವತಾ ಕೊಲ್ಲಬೇಡ ಕಾಂತ. ಮೋಕ ಸಬ್ ಇನ್ಸ್ಪೆಕ್ಟರ್ ಆದಂತ ವೀರ್ಯ ಸರ್ ಅವರಿಗೆ ಈ ನಾಟಕದ ಮ್ಯಾನೇಜರ್ ಕಡೆಯಿಂದ ಮಾಲಾರ್ಪಣೆ ಮತ್ತು ಸನ್ಮಾನ ಸಮಾರಂಭ. ಎಲ್ಲರೂ ನಮಸ್ಕಾರ. ತಡವಾಗಿ ಬಂದ್ವಿ, ಕ್ಷಮೆ ಇರಲಿ. ನಮ್ಮ ಡಿಸ್ಟರ್ಬೆನ್ಸ್ ಆಯ್ತು ನಿಮಗೆ. ಸೆಂಟ್ರಲ್ಲಿ ಏನು ರನ್ಔಟ್ ಅಂತಲ್ಲ, ಹಂಗಾಗ್ಬಿಟ್ಟಿತ್ತು. ಈಗ ನಾವು ಫಂಕ್ಷನ್ ಬರ್ಬಾರ್ದು, ನಾನು ಸುಮ್ಮನೆ ಅದು ಒಂದು ನೋಡೋದು ಬಂತು ಬಂದೆ. ರಾಯರು ಬಿಡಲಿಲ್ಲ, ಬರಬೇಕು ಅಂತ ಮೇಲೆ ಸ್ಟೇಜ್ ಮೇಲೆ ಬಂದೆ. ಹೆಣ್ಮಕ್ಳಿದ್ರೆ ಪಾಪ ಅವ್ರು ನಾಟಕ ಚೆನ್ನಾಗಿ ಆಡಾಗತ್ತೆ. ಅಲ್ಲಿಂದ ನೋಡಿದೆ ನಾನು. ಸಾರಕ್ಕಂತೂ ಸಿಕ್ಕಾಪಟ್ಟೆ ಜೋಕ್ ಮಾಡಾಗತ್ತೇನ. ಆಯ್ತು, ಅವ್ನ ಜೋಕ್ ಮುಂದೆ ಮತ್ತೆ ನಾವಿನ್ನು ಜೋಕರ್ ಆಗೋದು ಬೇಡ. ಚೆನ್ನಾಗಿ ನೋಡ್ರಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಒಬ್ಬಳೆ ಪರ್ವತಗಳ ಏರಿ ಎಳೆದ ಕಮಲಾವತಿಗೆ ಗನ್ನಕ್ಯವಾಗಿದ್ದರೆಂದು ಹೇಳಿ ಎನ್ನಗೆ ಒತ್ತಡಿಸಿದರೆ ವೈಯಾರಿ ಮಹಾಕಾರಿ ಚಾರಿ ಚೋರಿ ಹಸ್ತಿನವತಿಯಂತ ವೈರಿಗಳ ಮಸ್ತಕಗಳನ್ನು ಕಚ್ಚಿ ಕೆಡವ ಈ ಕತ್ತಿಯನ್ನು ನಿನ್ನ ಕತ್ತಿಗೆಯನ್ನು ಕೈಗಾತ್ತ ಚಾಡು ಹಾರಿ ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆಯೇ ಇಲ್ಲವೇ? ಹೇಗೆ ಕೇಳು. ಮೂರು ಲೋಕದ ವೀರ ನಡು ಪಾಂಡವನ ನಾನು ಎಷ್ಟು ವಿಧ ವಿಧವಾಗಿ ಬೇಡಿದರೂ ನಿಮಗೆ ಸ್ವಲ್ಪವಾದರೂ ನನ್ನ ಮೇಲೆ ಕರುಣೆ ಬಾರದೇ ಹೋಯಿತೆ.
ಶ್ರೀ ಅಮರೇಶ್ವರನ ಪಾದ ಸಾಕ್ಷಿಯಾಗಿ ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಕಾಂತ, ಸರ್ವತ ನನ್ನನ್ನು ಕೊಲ್ಲಬೇಡವಲ್ಲಭ, ಇದೇನು ದುರ್ಲಭ. ಹಲವೊಬ್ಬರು ಹೆಂಡ ಸಾದೃಶ್ಯವನ್ನು ಎಳೆದು ಜನಿಗೆ ಬಾಧದಾಡಿ ಮಾಡಿದರೆ ಗುಣವನ್ನು ನಂಬುವುದಕ್ಕೆ ಇದಕ್ಕೊಂದು ಸಾದೃಶ್ಯವನ್ನು ಹೇಳುವ ಹೌದು ಮರಾಣಿ ಪುಷ್ಪಾಣಿ ಸೇದವರ ನಿಂತ್ಯವಾಯಿ ಸಮ್ಮತ್ಯಪಾದ ಜಲದೃಶ್ಯ ನಾರಿಯ ಹೃದಯ ನಪಕ್ಯತೆ ಅದೇ ಏನು ಕಾಂತ? ಪ್ರತಿ ಹೂವನ್ನು ಒಂದು ವೇಳೆ ನೋಡಿದರೆ ನೋಡಬಹುದು, ಬೆಳಕಾಗಿಯನ್ನು ಕಂಡರೆ ಕಾಣಬಹುದು. ನೀರಿನೆಲ್ಲ ತಿರುಗಾಡುವ ಗುಣವನ್ನು ನಂಬುವುದಕ್ಕೆ ಸತ್ತಲ್ಲ. ನಿನ್ನ ಕುಟಿಲ ಗುಣಗಳನ್ನ ಬಿಟ್ಟು ಎನ್ನದ್ರಿಗೆ ಪ್ರಕಟ ಮಾಡಿದ್ರು ದ್ರೋಪದ. ಕಾಂತ, ಬಿತ್ತಿದ ಬೀಜವನ್ನು ಭೂಮಿಯೇ ನುಂಗಿದರೆ, ಬೇಲಿಯ ಎದ್ದು ಹೊಲವನ್ನು ಬೇದರೆ, ಗಿಡವು ತನ್ನ ಹಣ್ಣನ್ನು ತಾನೇ ತಿಂದರೆ, ತಾಯಿಯೇ ಕುಳಿತು ಮಗುವಿಗೆ ವಿಷವನ್ನು ಕುಡಿಸಿದರೆ, ಅದರಂತೆ ನೀನೇ ಕುಳಿತು ನನ್ನನ್ನು ಕೊಲ್ಲುವೆನೆಂದರೆ ನಿನಗೆ ನಾನು ಈಡಾಗಬಲ್ಲದೆ. ಅಯ್ಯೋ, ನನ್ನ ಕರ್ಮಕ್ಕೆ ದಾರಿನೂ ಮಾಡುವುದು. ನಿನ್ನ ಇಷ್ಟ ಬಂದಂತೆ ನನ್ನನ್ನು ಕೊಂದು ಬಿಡು ಕಾಂತ. ಚೆಂಡಪ್ಪರ ದಂಡ ತ್ರಿಭುವನಕ್ಕೆ ಗಂಡ ಮುಂದಕ್ಕಿಟ್ಟ ಕಾಲ ಎಂದ ಕಿಡವರ ಗಂಡನಾದ ಎಲ್ಲರಮ್ಮ ಸಾದೃಶ್ಯವನ್ನು ಕೇಳಿದರೆ ನುಡಿಗಳನ್ನು ಕೇಳಿದರೆ ಎಮ್ಮೆಗೆ ಮತ್ತಷ್ಟು ಕೋಪಾಗ್ಯ ನಿನ್ನನ್ನು ತುಂಡು ತುಂಡು ಮಾಡಿ ಮಂಡ್ಯ ಮೇಲೆ ತೆರೆಗೆಳೆದ ಮಂಡಲಿಗರಳು ಅಂಡಲಿದೇಕೆಂದು ಮನಸ್ಸು ಮಾಡಿದನು. ಈ ದ್ರೌಪದಿ ಈಕೋ ಎನ್ನ ಕರ ಪುಂಡರೀಕದಳು ದಂಡು ಮಾಡುವ ಪ್ರಚಂಡ ಭಯಂಕರ ಕಟ್ಟದಿಂದ ಕಳೆದರನ್ನು ಅಮ್ಮ ಕಳೆದ ಚಂಡಾಡಿ ಭೂಮಂಡಲಕ್ಕೆ ಹಬ್ಬಳಿಸಿ ಇಂಡುವುದಾಲಿಗಾಯನಿಂದ ಕಂಡವನು ಕಳಿಸುವೆ. ನಿಮ್ಮ ಎರಡ ಭೀಮಸೇನ ಅಹೋ ಭೀಮಸೇನ ಅಹೋ ಭೀಮಸೇನ ಅಹೋ ಅಣ್ಣ ಭೀಮಸೇನ ಈ ಭಂಡ ಮಂಡೆ ಅಹೋ ಅಣ್ಣ ಭೀಮಸೇನ ಈ ಭಂಡ ಮಂಡೆ ಹೆಸರನ್ನು ಹಳಸದೆ ಬಿಟ್ಟರೆ ಅಯ್ಯೋ ಈ ಸರಿ ಹಿರಿಕಿಗಳ ಮುಖವನ್ನು ಹೇಳಿ ನೋಡಲಿ. ಅದು ಯಾಕೆಂದರೆ ಮನಸ್ಸಿಗೆ ಹೆಲ್ಲೆ ಅನ್ನನ್ನ ಮಲಗೆ ಬಿಟ್ಟು ಹೆಬ್ಬಸದ ಧಾವಲ್ಲಿಗೆ ಹೋಗಿದ್ದಳು. ಏನು ಅರ್ಧರಾತ್ರಿಯಲ್ಲಿ ಎಲ್ಲಿಗೆ ಹೋಗಿದ್ದೀಗಂತ ಕೇಳಿದರೆ ಈ ವೇಷ್ಟ ಮಣ್ಣವನ್ನು ತನಗೆ ಎಣ್ಣುಗತ್ತು ಮಾಡಿ ಕಂಡು ಬರಲಿಕ್ಕೆ ಹೋಗಿದ್ದನೆಂದ ಬದಲಬಲ ಚೆನ್ನಿಗೆ ತಕ್ಕ ಭೀಮ ಹಿಂದೆ ಸುತ್ತ ಮಾಡ್ತೀರಾ?
ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡಿದನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳ ತಿರುಗಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ತಂದನು. ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಈ ಪ್ರಾರ್ಥನೆಗೆ ನೀನಾದರೂ ನೀತಿಯಲ್ಲಿ ಹೇಳಬಾರದೇ ಕಾಂತ ಗುಣವಂತ. ಅಯ್ಯೇ ಪಾಂಚಾರ್ಯ, ನೀನು ಶ್ರೀಕೃಷ್ಣ ಪಾಲುವಾಡಿ 5 ಬಾರಿ ಹೇಳಿದ್ರೆ ನಿನ್ನ ಪಾಲುವುದು ಬರ ನನ್ನದಾಗಿದೆ. ಶ್ರೀರಂಗ ಆಣೆಯನ್ನು ಮಾಡಿ ಹೇಳುತ್ತ ಬಿಡಿ ನನ್ನ ಮಗನತ. ಶ್ರೀಕೃಷ್ಣನ ಪಾದದಾಣಿಯಾಗಿ ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಕಂಡೆಯ ಕಾಂತ ಗುಣವಂತ. ಅರ್ಜುನ, ಈ ದ್ರೌಪದಿ ಹೀಗೆ ಆಣೆಯನ್ನು ಮಾಡಿ ಹೇಳಿರುವಳು. ಈ ಮಾತನ್ನು ನಂಬಿ ಸ್ವಲ್ಪ ಶಾಂತರಾಗ. ಶ್ರೀಕೃಷ್ಣ ಕಡೆಯಿಂದ ಒಬ್ಬ ದೂತರು ಬಂದಿರುವಾಗ ಏನು ಕಾಲ ಬಂದಿರುವ ಸ್ವಲ್ಪ ವಿಚಾರ ಮಾಡುತ್ತಾರೆ. ಎಲ್ಲ ಈ ದೂತರೇ ಶ್ರೀಕೃಷ್ಣ ಕಡೆಯಿಂದ ತಂದಿರ ವರ್ತಮಾನವನ್ನು ಚೆನ್ನಾಗಿ ಓದಿ ಹೇಳುವಂತಹ ದೂತರೇ ಅತಿ ಬಲವಿದ್ದಾರೆ. ಓಹೋ ಮಹಾರಾಜ ರಾಜಶ್ರೀ, ಹಸ್ತಿನಾವತಿಯಲ್ಲಿರುವ ಎನ್ನ ಬಂಧುಗಳಾದ ಧರ್ಮಜ, ಭೀಮ, ಅರ್ಜುನರಿಗೆ ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ನಿಮ್ಮ ಸತಿಮಣಿಯಳಾದ ದ್ರೌಪದಿಯು ಮಧ್ಯರಾತ್ರಿಯಲ್ಲಿ ಎಮ್ಮ ಆಸ್ಥಾನಕ್ಕೆ ಬಂದು ಎನ್ನ ಮಗನಾದ ಮನ್ಮಥನಿಗೆ ಕಮಲಾವತಿ ಅರಸನಾದ ಕಮಲರಾಜನ ಮಗಳು ರತಿದೇವಿಯನ್ನು ನೇಮಕ ಮಾಡಿಕೊಂಡು ಬಂದಿರುತ್ತಾಳೆ. ಅವರ ಲಗ್ನದ ಏರ್ಪಾಡು ನಾಳೆ ನಡೆದಿರುತ್ತದೆ. ಆದ ಕಾರಣ ತಾವುಗಳು ಸಕುಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂತಿ ಶ್ರೀಕೃಷ್ಣ ಬಲರಾಮಾದಿಗಳು ದ್ವಾರಕಾವತಿ. ಭೀಮಸೇನ ದ್ವಾರಕಾವತಿ ಶ್ರೀಕೃಷ್ಣ ದೇವರು ಲಕ್ಷ್ಮೀ ಪತ್ರವನ್ನು ಬರೆದ ಕಳೆದಿರುವ ಅದನ್ನು ನೋಡು. ಅನುದ ಕಡೆ ದೇವರ ಈ ಕರಣಿಕನೇ ಈ ಪತ್ರದ ವೃತ್ತಾಂತವನ್ನು ಎಮ್ಮ ಮುಂದೆ ಸಂಘವಾಗಿ ಓದಿ ಹೇಳುವಂತವನಾದ ಸೂತ ಓಹೋ ಭಕ್ತ, ಈ ಪತ್ರ ವೃತ್ತಾಂತವನ್ನು ಕೇಳಿದೆಯಾ? ತಿಳಿಯದೆ ಮಾಡಿಸಿದ್ದ ಪ್ರಾಣಕ್ಕ ಪ್ರಾಣನಾಯಕಿಯಾದ ಪಾಂಚಾಲಿಯ ಸೌರ್ಯ ಧೈರ್ಯ ಸಾಹಸವನ್ನು ಮಾಡಿದೆಯಾ? ಈ ಕಾಂತ ಮಾಡಿ ಹತ್ತಿರ ಹರಿಯದೆ ಸೌರ್ಯವನ್ನು ಈ ದ್ರೌಪದಿ ಕೊಲ್ಲುವುದಕ್ಕೆ ಇಲ್ಲಾದರೆ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ. ಅಂದ ಇತ್ತದ ಜಾಗೃತಿ ವೈ ನಾರಿ ಮನುಷ್ಯ ಮಾಡಾಪಿತನ ಚಳ್ಳವನ್ನ ಕಾಲ ಪಾರ್ಥ ಕಾರ್ಯದ ಅಧಿರಮತ್ತ ಸದನದ ಹೃದಯನಾದ ಈ ದ್ರೌಪದಿಯನ್ನು ತಮ್ಮ ಅರ್ಜುನ, ತಮ್ಮ ಅರ್ಜುನ, ಸದಮಲ ಹೃದಯಳಾದ ಈ ದ್ರೌಪದಿಯನ್ನು ತಿಳಿಯದೆ ಎನ್ನದ ತಪ್ಪು. ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಪ್ರಕಾರ ಚತರಂಗ ಬಲದಗನ ದ್ವಾರಕವತಿಗೆ ಹೋಗೋಣ. ಏನಾಗ್ತದೆ? ಆ ಹೇಳನ್ನ ಹೋಗದ ಮಾಡಿ ನೀನು ಮಾಡಿದ ಕಾರ್ಯಕ್ಕೆ ನಾನು ಮೆಚ್ಚಿದೆ. ನೀನು ಮಾಡಿದ ಕಾರ್ಯಕ್ಕೆ ನಾನು ಮೆಚ್ಚಿದೆ. ನಿನ್ನ ನೆಟ್ಟು ಮಾಡಿದರೂ ತೀರದು. ಆದ ಕಾಲ ತಡ ಮಾಡಿ ದ್ವಾರಕಾಲ ದುರಗಡಿ ಮೋಗ ಪೊಲೀಸ್ ಸ್ಟೇಷನ್ ಕಡೆಯಿಂದ ಈ ನಾಟಕ ಸಂಘದ ಪರವಾಗಿ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಈ ನಾಟಕದ ಮ್ಯಾನೇಜರ್ ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾಂತ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣವನ್ನು ಕಾಪಾಡಿದೆ. ಸುಂದರ ಹೇಳಿವಿನ ಕೇಳು. ಚೆನ್ನಾಯೋ ಓ
ಗುಡದೂರು ಮಾದೇವ ಇವರು ಹಾರ್ಮೋನಿಯಂ ಮಾಸ್ಟರ್ ಕೊಂಬೈತದವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ನೀಡುತ್ತಾರೆ. ಶಿಷ್ಯನಾಯ್ತಕ್ಕಂಥ ಮಹಾದೇವ ಶ್ರೀ ಸಾಕ್ಷಾತ್ ಪರಮಾತ್ಮ ಹೈರಾಣಿ ಕೊಟ್ಟರು ಜಾಗದಿಂದ ರಥವನ್ನು ಬಿಡಲಾಗಿದೆ. ಮಹತ್ವದ ತಿಳಿಯದೆ ಗಂಧರ್ವರಿಂದ ಬಿಚಂಡಿಯನ್ನ ಕಟ್ಟಿಕೊಂಡ ವೈನ ಜನಮದ ದುರ್ಯಾನ ಮಹತ್ವ ತಿಳಿಯದೆ ಕಾಂತ ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದ ರಥವನ್ನು ಯಾರು ಶ್ರೀಕೃಷ್ಣನಲ್ಲಿಗೆ ಹೋಗಲಿದೆ ಕಾಮಿನಿ ಎಷ್ಟು ಅಂತಾಗಲಿ ಕಾಂತ ಗುಣವಂತ ಭೂಪತಿ ಹೇಳುವನಿ ಕೇಳು. ಬಾರ ಮನಮೋಹನ ಭೂಪತಿ ರಥವನ್ನು ಸೂಟಿಗಿಂತ ಬಿಡುವಂತವನಾಗಿ ಸಾರಥಿ ನಿನ್ನಿಷ್ಟವಂತಾಗಲಿ ಭೂಪತಿ. ಅಜ್ಞಾನಂದ ತಮ ಸಂಗವಿಚ್ಛೋದನ ದಿವಾಕರನೊಳಗೆ ಪ್ರಾರ್ಥಿಸುವ ಅಹೇ ಅರ್ಥ ಮತ್ತು ವಿಜ್ಞಾಪನೆಯಮ್ಮನ್ನು ದಿವಾಕರ ನಿನಗೆ ಶುಭವಾಗಲಿ ಭಾರಿ ಪಾರ್ಥ. ಈ ಆಸನವನ್ನು ಮಂಡಿಸು. ಹೆಂಗೆಯಾದ ತಪ್ಪದೊಂದಲ್ಲಿ ಚಿರಕಾಲ ಸೈನಿಯಾಗಿ ಬಾಳ ಹರಿಪುರ ಭೀಕರನಾದ ಭೀಮ ಹಾಕಿದರೆ ಹಸ್ತಿನಾವತಿಯಲ್ಲಿ ಕ್ಷೇಮವೇ ನಿಮ್ಮ ಪಾಲಂತಕ್ಕಳಿ ಜಮನದೆ ಪಂಚಕಲ್ ವೈಕುಂಠನಾದ ಪಂಚಪಾಂಡವರ್ಪಿತ ನಿಮ್ಮ ಕೃಪಕಕ್ಕೆ ಬೊಮ್ಮ ಬಾಹುಬಲದಿಂದ ಒಂದೊಂದು